न्यू ईयर सेलिब्रेशंस को लेकर बीजापुर जिला पुलिस ने सख्त निर्देश जारी किए हैं। जिला एसपी के मुताबिक किसी भी तरह के इवेंट्स, पार्टीज, होटल्स या रिजॉर्ट्स में प्रोग्राम करने से पहले पुलिस परमिशन लेना अनिवार्य होगा। साथ ही रात 12:30 के बाद कोई भी प्रोग्राम चलाने की इजाज़त नहीं होगी। निर्देशों का उल्लंघन करने वालों पर कानूनी कार्रवाई की जाएगी। पुलिस ने लोगों से शांतिपूर्ण और नियम के दायरे में रहकर न्यू ईयर मनाने की अपील की है। देखिए, ಬರುವಂತಹ ಜನವರಿ 1, 2026 ಹೊಸ ವರ್ಷ ಆಚರಣೆಯ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ದಿನಾಂಕ 31 ಮತ್ತು 1ನೇ ತಾರೀಕು ಸಾಕಷ್ಟು ರೀತಿಯಲ್ಲಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಮೇಜರ್ ಸ್ಪಾಟ್ಸ್ಗಳು ಯಾವುದಾದಿದೆ ಅಂದರೆ ಸಾರ್ವಜನಿಕರು ಹೋಗಿ ಬರುವಂಥ ಪ್ಲೇಸ್ಗಳು ಯಾವುದಾದಿದೆ ಅದನ್ನು ಐಡೆಂಟಿಫೈ ಮಾಡಲಾಗಿದೆ. ಅಲ್ಲಿ ಕೂಡ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲದೇ ಕೂಡ ಈಗಾಗಲೇ ಎಲ್ಲ ಹೋಟೆಲು, ಲಾಜಸ್ಸು, ರಿಸಾರ್ಟ್ಸು ಮತ್ತು ಈವೆಂಟ್ ಮ್ಯಾನೇಜರ್ಸ್ಗಳದ್ದು ಮೀಟಿಂಗನ್ನು ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಅವ್ರದ್ದು ಮೀಟಿಂಗನ್ನು ಮಾಡಿ ಡೂಸ್ ಆ್ಯಂಡ್ ಡೋಂಟ್ಸ್ಗಳ ಬಗ್ಗೆ ಈಗಾಗಲೇ ಅವರಿಗೆ ಸಾಕಷ್ಟು ರೀತಿಯಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. CCTV ಇನ್ಸ್ಟಾಲೇಷನ್ ಆಗಿರ್ಬೋದು ಮತ್ತು ಪರ್ಸ್ನಲ್ ಸೆಕ್ಯೂರಿಟೀಸ್ ಗಾರ್ಡ್ಸ್ಗಳನ್ನ ಕೂಡ ಅವರು ಡಿಪ್ಲಾಯ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಯಾವುದೇ ರೀತಿಯಾದಂಥ ಇವೆಂಟನ್ನು ಮಾಡಬೇಕಾದ್ರೆ ಮುನ್ನೆಚ್ಚರಿಕೆಯಾಗಿ ಪೊಲೀಸ್ ಇಲಾಖೆಯ ಪರ್ಮಿಷನ್ನು ಮತ್ತು ಇನ್ನಿತರ ಇಲಾಖೆಗಳ ಪರ್ಮಿಷನ್ನ ಅವರು ಕಂಪಲ್ಸರಿಯಾಗಿ ತೊಗೋಬೇಕಾಗುತ್ತೆ. ಅವತ್ತಿನ ದಿನ ನಾವು ರಾತ್ರಿ 12:30ವರೆಗೂ ಮಾತ್ರ ಅವಕಾಶವನ್ನು ಕೊಟ್ಟಿದ್ದೀವಿ. 12:30 ಆದಮೇಲೆ ಎಲ್ಲವೂ ಕೂಡ ಕ್ಲೋಸ್ ಆಗಬೇಕು ಅಂತಲೂ ಕೂಡ ಹೇಳಿದ್ದೀವಿ. ಮತ್ತು ಅಷ್ಟೇ ಅಲ್ಲದೇ ಈಗ ಏನು ಕಳೆದ ನೀವು 3-4 ಡೇಸಿಂದನೂ ಕೂಡ ಸಾಕಷ್ಟು ರೀತಿಯಲ್ಲಿ ಪೊಲೀಸ್ ಪೆಟ್ರೋಲಿಂಗು, ವಿಸಿಬಲ್ ಪೊಲೀಸಿಂಗು, ಚೆಕ್ ಪೋಸ್ಟ್ಗಳು, ಟ್ರಂಕ್ ಆ್ಯಂಡ್ ಡ್ರೈವ್ ಕೇಸುಗಳು ಮತ್ತು ಎನ್ಫೋರ್ಸ್ಮೆಂಟ್ ಆ್ಯಕ್ಟಿವಿಟೀಸ್ಗಳು, ಹೋಟೆಲು, ಲಾಜಸ್ಗಳ ವಿಸಿಟ್ಟು, CCTV ಇನ್ಸ್ಟಾಲೇಷನ್ನು, ಈ ಎಲ್ಲ ಕಾರ್ಯಗಳು ಪೊಲೀಸ್ ಇಲಾಖೆ ಇಡೀ ಜಿಲ್ಲಾದ್ಯಂತ ತಗೋತಾ ಇದೆ. ಆದ್ದರಿಂದ ಪೊಲೀಸ್ ಇಲಾಖೆ ಬರುವಂಥ ಹೊಸ ವರ್ಷವನ್ನು ಸ್ವಾಗತ ಮಾಡಲು ಎಲ್ಲ ರೀತಿಯಾದಂತಹ ಸೂಕ್ತ ಬಂದೋಬಸ್ತನ್ನು ಕೈಗೊಂಡಿದೆ. ಸರ್, ಯಾರು ಪರ್ಮಿಷನ್ ಕೇಳಿದ್ದಾರೆ ಸರ್? ಹೋಟೆಲ್ಸ್, ರೆಸಾರ್ಟು, ಹೋಟೆಲ್ ಯಾರು ಅಪ್ಲೈ ಮಾಡಿದ್ದಾರೆ? ಕೆಲವೊಂದಿಷ್ಟು ಜನ ಆ ಅಪ್ಲಿಕೇಶನ್ಸ್ಗಳು ಪ್ರೊಸೆಸ್ಸಲ್ಲಿವೆ. ಅವರು ಬೇಕಾಗಿರುವಂತಹ ಎಲ್ಲ ಪರ್ಮಿಟ್ಸ್ಗಳನ್ನು, ಎಲ್ಲ ಸೂಕ್ತ ಸೌಕರ್ಯಗಳನ್ನು ಅವರು ಮಾಡ್ಕೊಂಡಿದ್ರು ಅಂತಂತಂದರೆ ದೆನ್ ವಿಲ್ ಗಿವ್ ಪರ್ಮಿಷನ್ ಆ್ಯಸ್ ಪರ್.